ಕ್ವಶನ್ಗೆ ಬರ್ತೀನಿ. ನಿಮ್ ವೆಬ್ಸೈಟ್ ನೋಡ್ತಾ ಇದೆ, ಅದ್ರಲ್ಲಿ ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟಬೇಕು, ಯುದ್ಧದಲ್ಲಿ ಮೆಡಿಸಿನ್ ಕೊಡ್ಬೇಕು ಅಂತೆಲ್ಲ, ಅದರ ಬಗ್ಗೆ ಎಲ್ಲ ನಾವು ಮಾತಾಡಿದ್ವಿ. ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಅದನ್ನ ಪ್ರಿವೆಂಟ್ ಮಾಡ್ಬೇಕು, ಅದನ್ನ ತಡೆಗಟ್ಟಕ್ಕೆ ಒಂದು ಕ್ರಮ ತಗೋಬೇಕು ಅಂತ ಹೇಳಿದ್ರಿ. ನಾವು ನಮ್ಗೆ ಸಾಮಾನ್ಯವಾದ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಅದರಿಂದ ಏನ್ ದುಷ್ಪರಿಣಾಮ, ಎಕ್ಸೆಟ್ರಾ ಎಕ್ಸೆಟ್ರಾ. Well, thank you for this question and observation. ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನೋದು ಭಾಳ ಟೆಕ್ನಿಕಲ್ ಟರ್ಮ್ ಮತ್ತು ಒಂದು ಇಟ್ಸ್ ಅ ಟೆಕ್ನಿಕಲ್ ಕಾನ್ಸೆಪ್ಟ್. ಬಟ್ ದಿಸ್ ಗೋಸ್ ಡೌನ್ ಟು ಅ ಲಾಟ್ ಅಬೌಟ್ ಸೊಸೈಟಿ. We can understand a lot about society and conflict and micro level conflict using this scientific concept. Antibiotic resistance basically is a very in simple terms ಹೇಳಬೇಕು ಅಂದರೆ, ಈ ನಮ್ಮಲ್ಲಿ ಎರಡು ಥರ ಕೀಟಾಣುಗಳಿದೆ ವಿಚ್ ಕಾಸಸ್ ಡಿಸೀಸ್. ನಮ್ಗೆ ರೋಗ ಹರಡುವಂಥದ್ದು ಎರಡು, ಒಂದು ವೈರಸ್ಸು, ಕೊರೋನಾ ವೈರಸ್ ಥರ ವೈರಸ್ಗಳು, ಮತ್ತು ಇನ್ನೊಂದು ಬ್ಯಾಕ್ಟೀರಿಯಾ ಮತ್ತು ವೈರಸ್ ಅಲ್ಲದೆ ಇನ್ನೊಂದು ಪ್ಯಾರಾಸೈಟ್ಸ್ ಅಂತ ಒಂದು ಸ್ಮಾಲ್ ಗ್ರೂಪ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಕೀಟಾಣುಗಳು ನಮಗೆ ರೋಗ ಬರೋವಂಥವು. ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಿಂದ ಬರುತ್ತೆ, ಲೆಪ್ರಸಿ ಬ್ಯಾಕ್ಟೀರಿಯಿಂದ ಬರುತ್ತೆ, ಗಂಟ್ಲು ನೋವೆಲ್ಲ ಸಾಮಾನ್ಯವಾಗಿ ಒಂದಷ್ಟು ಬ್ಯಾಕ್ಟೀರಿಯಿಂದ ಬರುತ್ತೆ. ಈ ಜ್ವರ ಮತ್ತು ನೀವು ಕೊರೋನಾ ಅಂತ ಏನು ನೋಡ್ತೀವಿ ಅವೆಲ್ಲ ವೈರಸ್ಗಳಿಂದ ಬರುತ್ತೆ. ಈ ಮೂರು ಕ್ಲಾಸ್ ಕೀಟಾಣುಗಳೇನಿದೆ ಅದರಲ್ಲಿ ಪ್ಯಾರಾಸೈಟ್ ಮತ್ತು ಬ್ಯಾಕ್ಟೀರಿಯಾಕ್ಕೆ ಮಾತ್ರ ಕ್ಯೂರ್ ಇರೋದು, ಮೆಡಿಸಿನ್ ಇರೋದು. ಅದನ್ನು ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ. ಮೋಸ್ಟ್ಲಿ ಆಂಟಿಬಯೋಟಿಕ್ಸ್ ಅಂದರೆ ಇಟ್ ರೆಫರ್ಸ್ ಟು ದೋಸ್ ಮೆಡಿಸನ್ಸ್ ವಿಚ್ ಆರ್ ಯೂಸ್ ಟು ಕ್ಯೂರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್. ಬ್ಯಾಕ್ಟೀರಿಯಾನ ಸಾಯಿಸಿ ನಿಮಗೆ ಗುಣಮಟ್ಟಲಿಕ್ಕೆ ಮಾಡೋದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಬಟ್ ಈಗ ಸ್ವಲ್ಪ ಬದಲಾಗಿದೆ, ಇಟ್ಸ್ ಕಾಲ್ಡ್ ಆಂಟಿ ಮೈಕ್ರೋಬಿಯಲ್ ಏಜೆಂಟ್ಸ್. ಅಂದರೆ ಯಾವುದೇ ಕೀಟಾಣುನ ನಾಶ ಪಡುವಂಥ ಔಷಧಿ ಏನಿರುತ್ತೆ ಅದನ್ನು ಆಂಟಿ ಮೈಕ್ರೋಬಿಯಲ್ ಏಜೆಂಟ್ ಅಂತ ಕರೀತಾರೆ. ಪ್ಯಾರಾಸೈಟ್ಗಳಿಗೆ ಮಲೇರಿಯಾ ಬರೋದು ಪ್ಯಾರಾಸೈಟಿಂದ, ಅದು ಬ್ಯಾಕ್ಟೀರಿಯಾನೂ ಅಲ್ಲ ವೈರಸ್ಸು ಅಲ್ಲ, ಒಂದು ಸಣ್ಣ ಕ್ರಿಮಿ. ಆ ಕ್ರಿಮಿಗೂ ವಿರುದ್ಧವಾಗಿ ಬರುವಂಥದ್ದು ಆಂಟಿ ಮೈಕ್ರೋಬಿಯಲ್ ಏಜೆಂಟ್ಸ್. ಬಟ್ ಕಾರಣಾಂತರಗಳಿಂದ ಏನಾಗುತ್ತೆ, ಇವತ್ತು ಪೆನ್ಸಿಲಿನ್ ವಾಸ್ ದ ಫಸ್ಟ್ ಆಂಟಿಬಯೋಟಿಕ್ ಎವರ್ ಪ್ರೊಡ್ಯೂಸ್ಡ್ ಅಗೇನ್ಸ್ಟ್ ಸ್ಟೆಫಲೋಕಾಕಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ. ಸೊ ಪೆನಿಸಿಲಿನ್ ಬಂದ ನಂತರ ಸಾಕಷ್ಟು ಔಷಧಿಗಳು ತಯಾರಾಗ್ತಾ ಬಂದಿವೆ, ಆಂಟಿ ಮೈಕ್ರೋಬಿಯಲ್ ಏಜೆಂಟ್ಸ್. ಅದು ಭಾಳ ಇಟ್ಸ್ ಅ ವೆರಿ ಸಿಗ್ನಿಫಿಕೆಂಟ್ ಡಿಸ್ಕವರಿ ಇನ್ ಹ್ಯೂಮನ್ ಕೈಂಡ್ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಇಟ್ ಹಸ್ ಸೇವ್ಡ್ just enormous amount of deaths across the world and even continues to save deaths, right? ಇವತ್ತು ಸಣ್ಣ ಡಿಫ್ಟೀರಿಯಾ ಇಂದ ಇವತ್ತು ಯಾರು ಸಾಯಲ್ಲ, ರೈಟ್? ಡಿಫ್ಟೀರಿಯಾ ಈಗ ಬಾಂಗ್ಲಾದೇಶಲ್ಲಿ ರೋಹಿಂಗಾಗಳು ಬಂದ್ರಲ್ಲ ಈ ಇದರಿಂದ ಮ್ಯಾನ್ಮಾರಿಂದ, ಅವರಲ್ಲಿ ಡಿಫ್ಟೀರಿಯಾ ಔಟ್ಬ್ರೇಕ್ ಆಗುತ್ತೆ. ಡಿಫ್ಟೀರಿಯಾ ಔಟ್ಬ್ರೇಕ್ ಆಗಿ ಜನಕ್ಕೆ ನಮಗೆ ಡಿಫ್ಟೀರಿಯಾ ಟ್ರೀಟ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀವಿ. ಯಾರೋ ಒಬ್ಬರು ಒನ್ ವೆರಿ ಓಲ್ಡ್ ಫಿಸಿಷಿಯನ್ ಫ್ರಮ್ ಇಂಗ್ಲೆಂಡ್ ಹೂ ವಾಸ್ ಟ್ರೈನ್ಡ್ ಇನ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ಹಿ ಐಡೆಂಟಿಫೈಸ್ ಡಿಫ್ಟೀರಿಯಾ ಅಮಾಂಗ್ ದೀಸ್ ಪೀಪಲ್. Okay, Dr. Cross ಅಂತ ಅವ್ರ ಹೆಸರು. So he identifies diphtheria seen in Bangalore Medical College in 1960s. Okay, and suddenly we have no diphtheria vaccines. WHO produces lakhs of diphtheria vaccines and it is provided, and diphtheria medicines provided. Not many deaths occur. But this was not possible 50-60 years ago. ಯಾಕಂದರೆ ಆಂಟಿಬಯೋಟಿಕ್ಸ್ ಇರಲಿಲ್ಲ. ಸಿಂಪಲ್ ಡಿಫ್ಟೀರಿಯಿಂದ ತುಂಬ ಜನ ಸಾಯೋರು. ಬಟ್ ಈ ಕ್ರಮೇಣವಾಗಿ ಏನಾಗಿದೆ ಅಂದರೆ ಈ ಔಷಧಿಗಳು ಕೂಡ ಕೆಲಸ ಮಾಡದಿರೋಂಗೆ ಆಗ್ಬಿಟ್ಟಿದೆ. ಅಂದರೆ ಈ ಕ್ರಿಮಿ ಕೀಟಾಣುಗಳು ದೇ ಹ್ಯಾವ್ ಡೆವಲಪ್ಡ್ ಅ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ದೀಸ್ ಏಜೆಂಟ್ಸ್. ಸೊ ನೀವೀಗ ಡಿಫ್ಟೀರಿಯಾಗಾಗಲಿ ಅಥವಾ ಸಾಮಾನ್ಯ ಒಂದು ಕಾಮನ್ ಆ್ಯಪ್ಸೆಸ್ಗಾಗಲಿ ಗಂಟ್ಲು ನೋವಿಗೆ ನೀವು ಒಂದು ಮೆಡಿಸನ್ ತೊಗೊಂಡ್ರೆ ಆ ಮೆಡಿಸಿನ್ ಇನ್ನು ಕೆಲಸ ಮಾಡೋದಿಲ್ಲ. ಪೆನ್ಸಿಲಿನ್ಗಳೀಗ ಸಾಕಷ್ಟು ಕ್ರಿಮಿಗಳ ವಿರುದ್ಧ ಯಾವಾಗ 30 ವರ್ಷದಿಂದ ಕೆಲಸ ಮಾಡ್ತಿತ್ತೋ ಅದೇ ಕ್ರಿಮಿಗಳ ವಿರುದ್ಧ ಇವತ್ತು ಕೆಲಸ ಮಾಡೋದು. ಬಿಕಾಸ್ ದೀಸ್ ಮೈಕ್ರೋಬ್ಸ್ ಹ್ಯಾವ್ ಡೆವಲಪ್ಡ್ ಎ ರೆಸಿಸ್ಟೆನ್ಸ್. ಈಗ ಕ್ವಿನಿನ್ ಅನ್ನೋದು ಮಲೇರಿಯಾಗೆ ಬಂದಂಥ ಒಂದು ಮೊದಲ ಮೆಡಿಸಿನ್. ಕ್ವಿನಿನ್ ಆದಮೇಲೆ ಕ್ಲೋರೋಕ್ವಿನ್ ಬಂತು. ಬೆಂಗಳೂರು, ಕರ್ನಾಟಕ ಎಲ್ಲ ಕಡೆ ಕ್ಲೋರೋಕ್ವಿನ್ ಯೂಸ್ ಮಾಡ್ತಿದ್ವಿ. ನಾವು MBBS ಮಾಡಿ ಓದಿದಾಗ ಕ್ಲೋರೋಕ್ವಿನ್ ವಾಸ್ ದ ಪ್ರಿನ್ಸಿಪಲ್ ಮೆಡಿಸನ್ ಅಗೇನ್ಸ್ಟ್ ಇಟ್. ಈಗ ಕ್ಲೋರೋಕ್ವಿನ್ ಯಾವ್ದ್ರ ಮೇಲೆ ಕೆಲಸ ಮಾಡೋದಿಲ್ಲ, ಯಾವ ಮಲೇರಿಯಾನ ಕ್ಯೂರ್ ಮಾಡೋದಿಲ್ಲ. ಇದು ವೆರಿ ರೇರ್. ಈ ಹೈಡ್ರೋಕ್ಲೋರಿಕ್ವಿನ್ ಅಂತ ಏನೋ ಕರೋನಾಗೆ ಆಡ್ತಾ ಇದ್ದಾರಲ್ಲ, ದೇರ್ ವಾಟ್ ಎವರ್ ಹಲಾಗುಲ ಇಸ್ ಹ್ಯಾಪ್ನಿಂಗ್, ಅದೇ ದ ಸೇಮ್ ಮೆಡಿಸನ್. That doesn't work effectively against chloroquine. Africa chloroquine use ಮಾಡಲ್ಲ ಈಗ, because these these microbes have developed a resistance towards this medicine.
Now, why has this happened? Yake, what is this has happened? Why this has happened? ಯಾಕೆಂದರೆ ಈ ಆ್ಯಂಟಿ ಮೈಕ್ರೋಬಿಯಲ್ ಎಫೆಕ್ಟ್, ನೀವೊಂದು ಕ್ರಿಮಿನ ಸಾಯಿಸಬೇಕು ಅಂದರೆ ಒಂದು ನಿರ್ದಿಷ್ಟವಾದ ಡೋಸೇಜಲ್ಲಿ ಆ ಮೆಡಿಸಿನ್ ಕೊಡಬೇಕಾಗತ್ತೆ. ಸೇ ಫಾರ್ ಎಕ್ಸಾಂಪಲ್, ಒಂದು ಬ್ಯಾಕ್ಟೀರಿಯಾಗೆ ಸಾಯಕ್ಕೆ 1 ಗ್ರಾಮ್ ಅಷ್ಟು ಮೆಡಿಸಿನ್ ಕೊಡಬೇಕು ಅಂತ ಅಂದ್ಕೊಳ್ಳೋಣ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. 1 ಗ್ರಾಮ್ ಇಸ್ ರಿಕ್ವೈರ್ಡ್ ಟು ಕಿಲ್ 1 ಗ್ರೂಪ್ ಆಫ್ ಇನ್ಫೆಕ್ಷಸ್ ಬ್ಯಾಕ್ಟೀರಿಯಾ. ಆ ಇಡೀ 1 ಗ್ರಾಮ್ನ ಒಟ್ಟಿಗೆ ಮನುಷ್ಯಂಗೆ ಕೊಡೋಕ್ಕಾಗಲ್ಲ, ಸೈಡ್ ಎಫೆಕ್ಟ್ ಆಗುತ್ತೆ. ಬೇರೆ ಬೇರೆ ರೀತಿ ಎಫೆಕ್ಟ್ ಆಗಿ ಬೇರೆ ಥರ ರೋಗಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಆ 1 ಗ್ರಾಮ್ನ ಡಿವೈಡ್ ಮಾಡಿ ಡೋಸೇಜ್ ಥರ ಕೊಡ್ತೀವಿ. ಬೆಳಗ್ಗೆ ಊಟ ಆದಮೇಲೆ ತೊಗೊಳ್ಳಿ, ರಾತ್ರಿ ಊಟ ಆದಮೇಲೆ ತೊಗೊಳ್ಳಿ, ಮತ್ತೆ ಬೆಳಗ್ಗೆ ತೊಗೊಳ್ಳಿ, ರಾತ್ರಿ ತೊಗೊಳ್ಳಿ. ಸೊ ದಟ್ ಫಾರ್ಮ್ಸ್ ಎ ಕೋರ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. 1 gram, which is required to kill that amount of bacteria in our body, is divided over a period of time. In the period of time, maybe in 1 day and over a few days. So that is called as a course. So now what happens is that you have a course of medications over 3 days or 5 days. Largely what we see in developing countries is people do not take this entire course of medicines. ಪೂರ್ತಿ 5-6 ದಿನ ಮೆಡಿಸಿನ್ಸ್ ತಗೊಳ್ಳೋದಿಲ್ಲ. 2-3 ದಿನಕ್ಕೆ ಸಿಂಪ್ಟಮ್ಸ್ ವಾಸಿ ಆಗಿದೆ ಅಂತಾಗ they will there are many reasons for this, but they stop after 2 or 3 or partly 1, right? And there is also a problem with doctors who are not prescribing adequately or the correct dosage. ಅದಕ್ಕೂ ಬೇರೆ ಬೇರೆ ಕಾರಣ ಇದೆ, ಬರ್ತೀನಿ ಅದಕ್ಕೆ. ಸೊ ಯಾವಾಗ ಜನ ಸರಿಯಾದ ಡೋಸೇಜ್ ತೊಗೊಳ್ತಿಲ್ವೋ, ನೀವು ಇವತ್ತೊಂದು ಡೋಸ್ ಮಿಸ್ ಮಾಡಿದ್ರೆ ಯು ಆರ್ ಗಿವಿಂಗ್ ಟೈಮ್ ಟು ದ ಮೈಕ್ರೋಬ್. ಆ ಮೈಕ್ರೋಬ್ಗೆ ನೀವು ಸಮಯ ಕೊಡ್ತಿದ್ದೀರಿ ಟು ಡೆವಲಪ್ ಎ ಮೆಕ್ಯಾನಿಸಮ್ ಟು ಫೈಟ್, ರೈಟ್? ಒಂದು, ಆಲ್ ಲೈಫ್ ಸಿಸ್ಟಮ್ಸ್ ಇನ್ ದಿಸ್ ವರ್ಲ್ಡ್ ಹ್ಯಾವ್ ಅನ್ ಇನ್ನರ್ಟ್ ಎನರ್ಜಿ ಟು ಸರ್ವೈವ್ ಆ್ಯಂಡ್ ಫೈಟ್. ಅದಕ್ಕೆ ಲೈಫ್ ಇರೋದು. ಎವ್ರಿಬಡಿ ಟ್ರೈಸ್ ಟು ಸರ್ವೈವ್. ದ ಬ್ಯಾಕ್ಟೀರಿಯಾ ಟ್ರೈಸ್ ಟು ಸರ್ವೈವ್. So bacteria and these parasites over a period of time have developed resistance against your drugs. And therefore, many of these drugs just don't work. And hence, you cannot cure this infection. ಇದು ನಮಗೆ ಭಾಳ ದೊಡ್ಡ ಸಮಸ್ಯೆ ಆಗ್ತಿರೋದು ಟ್ಯೂಬರ್ಕ್ಯುಲೋಸಿಸ್ ಅಲ್ಲಿ. ಟ್ಯೂಬರ್ಕ್ಯುಲೋಸಿಸ್ಸು 6 to 9 ತಿಂಗಳು ಮೆಡಿಸಿನ್ ತೊಗೋಬೇಕಾಗತ್ತೆ, ದಿನಕ್ಕೆ 2-3 ಜನ ಅದನ್ನು ಟ್ಯೂಬರ್ಕ್ಯುಲೋಸಿಸ್ ಹೆಚ್ಚಿಗೆ ಬರೋದು ಮಾರ್ಜಿನಲೈಸ್ ಪಾಪ್ಯುಲೇಷನ್ಸ್, ಪೀಪಲ್ ಹೂ ಆರ್ ಪುವರ್, ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸಲ್ಲಿರುವಂಥ ಜನರಿಗೆ ಹೆಚ್ಚಿಗೆ ಟ್ಯೂಬರ್ಕ್ಯುಲೋಸಿಸ್ ಬರುತ್ತೆ. ಅವ್ರಿಗೆ ನೀವು 9 ತಿಂಗಳು ನೀವು ಒಂದು ಮೆಡಿಸನ್, ಒಂದು 4-5 ಟಾಕ್ಸಿಕ್ ಮೆಡಿಸನ್ ತೊಗೊಳ್ಳಿ ಅಂದರೆ ಇಟ್ ಈಸ್ ಡಿಫಿಕಲ್ಟ್. ಒಂದು ಹೆಲ್ತ್ ಆಕ್ಸೆಸ್ ಇರಬೇಕು, ಆ ಮೆಡಿಸನ್ ಸಿಗಬೇಕು, ಆ ಮೆಡಿಸನಿಂದ ಸೈಡ್ ಎಫೆಕ್ಟ್ ಆಗುತ್ತೆ, ಸೈಡ್ ಎಫೆಕ್ಟ್ಗೆ ಟ್ರೀಟ್ಮೆಂಟ್ ಸಿಗಬೇಕು, ಅದಕ್ಕೆ ದುಡ್ಡಿರಬೇಕು, ಅದರಿಂದ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ, ಮಾಲ್ನ್ಯೂಟ್ರಿಷನ್ ಹೆಚ್ಚಿಗೆ ಆಗುತ್ತೆ, ಊಟ ಮಾಡಬೇಕು, ಹೆಚ್ಚಿಗೆ ಪ್ರೋಟೀನ್ ತೊಗೋಬೇಕು, ಅವ್ರಿಗೆ ಅದಕ್ಕೆ ಆ್ಯಕ್ಸಸ್ ಇರೋದಿಲ್ಲ, ಪ್ರೋಟೀನ್ ಆ್ಯಕ್ಸಸ್ ಇರೋದಿಲ್ಲ, ಮಾಂಸ ತಿನ್ಲಿಕ್ಕೆ ಆಗೋದಿಲ್ಲ, ದೇ ಕೆನಾಟ್ ಈಟ್, ದೇ ಡೋಂಟ್ ಗೆಟ್ ಫುಡ್, ಎನಫ್ ಫುಡ್. ಸೈಡ್ ಎಫೆಕ್ಟ್ಸು ಮತ್ತು ಕಾಯಿಲೆ ಪ್ಲಸ್ ಸೈಡ್ ಎಫೆಕ್ಟ್ಸಿಂದ ದಿನಗೂಲಿ ಹೋಗುತ್ತೆ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದೇ ವಿಲ್ ನಾಟ್ ಗೆಟ್ ದೇರ್ ಇನ್ಕಮ್, ರೈಟ್? ಸೊ ದೇ ಆರ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ದಟ್ ಅಕರ್ ಆರ್ ಅವರ್ ಪೇಷಂಟ್ ಫೇಸಸ್ ಅಪಾರ್ಟ್ ಫ್ರಮ್ ದ ಡಿಸೀಸ್. Some problems are because of the disease, some problems are because of the treatment, right? So ಏನಾಗುತ್ತೆ, ಈ ಟ್ಯೂಬರ್ಕ್ಯುಲೋಸಿಸ್ ಅಲ್ಲಿ ಈ ಲಾಂಗ್ ಡ್ರಾನ್ ಟ್ರೀಟ್ಮೆಂಟ್ನ ದೇ ಕಟ್ ಶಾರ್ಟ್. ದಿನ ತಗೊಳ್ಳೋ ಬದಲು 1 ದಿನ ಬಿಟ್ಟು ದಿನ ತಗೋತಾರೆ ಫಾರ್ ದೀಸ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಅವ್ರಿಗೇನು ನಿರ್ಲಕ್ಷ್ಯ ಮಾಡಬೇಕು ಅಂತ ಅವರಲ್ಲ, ಅಥವಾ ಅವ್ರಿಗೆ ಅಜ್ಞಾನ ಇದೆ, ಅಥವಾ ದೇ ವಾಂಟ್ ಟು ಕಿಲ್ ಪೀಪಲ್. ದಟ್ ಈಸ್ ನಾಟ್ ದ ರೀಸನ್. ದೇ ಆರ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಫಾರ್ ಅ ಪರ್ಸನ್ ಟು ಟೇಕ್ ಮೆಡಿಸನ್ ಎವ್ರಿ ಡೇ. So you are giving time for the bacteria to fight back and develop resistance against these drugs. So ನಮ್ಮಲ್ಲಿರೋ 4-5 ಟ್ಯೂಬರ್ಕ್ಯುಲೋಸ್ ಡ್ರಗ್ಸ್ ವಿರುದ್ಧ ಸಾಕಷ್ಟು ರೆಸಿಸ್ಟೆನ್ಸ್ ಬಂದಿದೆ. ದಿಸ್ ಇಸ್ ನಾನ್ ಆಸ್ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಟ್ಯೂಬರ್ಕ್ಯುಲೋಸಿಸ್. ಸೊ ಅದರಿಂದ ಪರಿಣಾಮ ಏನಂದರೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಟ್ರೀಟ್ಮೆಂಟ್ ಮಾಡಿದ ಪ್ರತಿಯೊಬ್ಬರು ಮನುಷ್ಯರು ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ದಿ ಸ್ಟೇಟ್ ಕಾಲ್ಡ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ನಾವು resistance is among bacteria and parasites is developing faster than the number of drugs you are developing. ಹೊಸ ಡ್ರಗ್ಸ್ಗಳಿಗಿಂತ ಹೆಚ್ಚಿಗೆ ವೇಗದಲ್ಲಿ ಈ ರೆಸಿಸ್ಟೆನ್ಸ್ ಬಿಲ್ಡ್ ಆಗ್ತಾ ಬರ್ತಾ ಇದೆ. ಸೊ ದಿಸ್ ಪೋಸಸ್ ಎ ಪ್ರಾಬ್ಲಮ್. ಇಟ್ ಮೇ ಟೇಕ್ ಅಸ್ ಬ್ಯಾಕ್ ಟು 1950s where you have a simple disease but you don't have an effective drug to treat them. So this is antimicrobial resistance in simple terms. ಬಟ್ ಇದಕ್ಕೆ ಕಾನ್ಫ್ಲಿಕ್ಟ್ಗೆ, ಇದಕ್ಕೆ ಸೋಷಿಯಲ್ ಇಶ್ಯೂಸ್ಗೆ ಸಂಬಂಧ ತುಂಬ ಇದೆ.